ದೇವಕಿಗೇನಾಯಿತು? ದೇವಕಿ ಮೊದಲಿನಂತಾಗಿರುವರು ಮಹಾರಾಜ. ಅವರಲ್ಲಿ ಚಲನೆ ಕಾಣಿಸುತ್ತಿದೆ. ಇಂಥ ಅನರ್ಥವಾಗಬಾರದು. ಈ ಸಮಯದಲ್ಲಂತೂ ದೇವಕಿ! ವಸುದೇವ ನಿಲ್ಲು! ವಸುದೇವ! ವಸುದೇವ ಹೋಗೇ ಬಿಟ್ಟ. ಸತ್ಯ ಹೇಳದೆಯೇ ಹೊರಟು ಹೋದ. ಪ್ರಾಪ್ತೆ! ದಾರಿನೂ ಇಲ್ಲ. ನಾನು ನೋಡೋದಕ್ಕೆ ದಾರಿ ಹುಡುಕ್ತಿಲ್ಲ. ಈ ಜಾಗಕ್ಕೆ ಅಮ್ಮ ಹೇಗ್ ಬರ್ತಾಳೆ ಅಂತ ಯೋಚಿಸ್ತಿದ್ದೀನಿ. ಇನ್ನು ನೀನು ಇಲ್ಲಿಂದ ಹೊರಗೆ ಹೋಗಕ್ಕಾಗಲ್ಲ, ಮತ್ತಾರು ಇಲ್ಲಿಗೆ ಬರೋಕ್ಕೂ ಆಗಲ್ಲ. ಇವತ್ತು ನಿನ್ನನ್ನು ನಿನ್ನ ಅಮ್ಮನೂ ಕಾಪಾಡಲ್ಲ, ನಿನ್ನ ಮಾಯೇನು ಕಾಪಾಡಕ್ಕಾಗಲ್ಲ. ಮಾಯೆ? ಅದ್ಯಾವ ಮಾಯೆ ಪುಟ್ನಿ? ನನ್ಗೆ ಯಾವ ಮಾಯೇನು ಗೊತ್ತಿಲ್ಲಪ್ಪ. ಅಮ್ಮನೂ ನನ್ಗೆ ಯಾವ ಮಾಯೆ ಹೇಳ್ಕೊಟ್ಟಿಲ್ಲ. ಬೇಕಿದ್ರೆ ನಾನು ಹೋಗಿ ಅಮ್ಮನ ಹತ್ರ ಮಾಯೆ ಕಲ್ತ್ಕೊಂಡು ಬರ್ತೀನಿ. ಆದ್ರೆ ನಾನು ಇಲ್ಲಿಂದ ಹೇಗೆ ಹೋಗ್ಲಿ? ಪುಟ್ನಿ, ನಿನ್ಗೆ ಹಾರಕ್ ಬರುತ್ತಲ್ವಾ? ನನ್ನ ಅಮ್ಮನ ಹತ್ರ ನೀನೇ ಸ್ವಲ್ಪ ಕರ್ಕೊಂಡೋಗ್ತೀಯಾ? ಯಾಕಂದ್ರೆ ನಾನು ಇಲ್ದೆ ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ದೇವಕಿ, ವೈದ್ಯರ ಮಾತನ್ನ ಕೇಳಿಸಿಕೊಂಡೆಯಾ? ಅವರು ಹೇಳಿದಂತೆ ನೀನು ಮೊದಲಿನಂತೆಯೇ ಆಗುವೆ. ನಿನ್ನ ಮಮತೆಯೇ ನಿನ್ನನ್ನು ಮರಳಿ ಕರೆತರುತ್ತದೆ ಎಂದು ಮೊದಲೇ ತಿಳಿದಿತ್ತು. ನನಗೆ ಪೂರ್ತಿ ವಿಶ್ವಾಸವಿತ್ತು ದೇವಕಿ. ನೀನು ನಮ್ಮ ಕಂದನನ್ನು ಖಂಡಿತವಾಗಿಯೂ ನೋಡುವೆ. ನಮ್ಮ ಕಂದ ಬದುಕಿದ್ದಾನೆ ದೇವಕಿ. ನಮ್ಮ ಅಷ್ಟಮ ಪುತ್ರ ಬದುಕಿದ್ದಾನೆ, ಸುರಕ್ಷಿತವಾಗಿಯೂ ಇದ್ದಾನೆ ದೇವಕಿ. ನನ್ನ ಮಾತು ಕೇಳಿಸಿಕೋ. ದೇವಕಿ, ದೇವಕಿ, ನಿನಗೆ ನನ್ನ ಮಾತು ಕೇಳಿಸುತ್ತಿದೆ. ನೀನು ಕೇಳಿಸಿಕೊಳ್ಳುತ್ತಿರುವೆ ಎಂದು ಅರ್ಥವಾಯಿತು ದೇವಕಿ. ಆದರೆ ಇವನು ಪೂತನಿಗೆ ಜೀವನದ ಪಾಠ ಹೇಳುತ್ತಿದ್ದಾನೆ. ರಾಕ್ಷಸಿ ಪೂತನಿ ಬಳಿ ಜ್ಞಾನದ ಮಾತಾಡುವುದು ವ್ಯರ್ಥ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಮಾತೆ. ಪ್ರಭುವಿನ ಲೀಲೆ ಅರಿವಾಯಿತು. ಕೃಷ್ಣ ಪೂತನಿಗೆ ಮೌಲ್ಯಗಳ ಉಪದೇಶ ನೀಡಿ ಸುಧಾರಿಸಿಕೊಳ್ಳುವ ಕೊನೆಯ ಅವಕಾಶ ನೀಡುತ್ತಿದ್ದಾನೆ ಪ್ರಭು. ದೇವರ್ಷಿ, ಇದೇ ವಿಧಿಯ ವಿಧಾನ. ಎಲ್ಲ ಜೀವಿಗಳಿಗೂ ತಮ್ಮ ನಡತೆಗಳನ್ನು ಸುಧಾರಿಸಿಕೊಳ್ಳಲು ಒಂದು ಅಂತಿಮ ಅವಕಾಶ ಖಂಡಿತ ದೊರೆಯುತ್ತದೆ. ಈಗ ಕಾದು ನೋಡೋಣ, ಪೂತನಿ ಈ ಅವಕಾಶದ ಲಾಭ ಪಡೆದುಕೊಳ್ಳುವಳೆ ಅಥವಾ ಇಲ್ಲವೇ ಎಂದು. ಸತ್ಯವಚನ ಪ್ರಭು, ಸತ್ಯವಚನ. ಎಲ್ಲರ ಹುಟ್ಟಿಗೂ ಕಾರಣ ನಾನೇ. ಮರಣಿಸಿದ ಆತ್ಮ ಲೀನನಾಗುವುದು ನನ್ನಲ್ಲೇ. ನಾನೇ ಆದಿ, ನಾನೇ ಅಂತ್ಯ, ನಾನೇ ಅನಂತ. ಈ ಜಗತ್ತಿನಲ್ಲಿ ನಾನು ಮಾತ್ರ ನಿತ್ಯ ಸತ್ಯ. ಮಾಯೆ, ಇನ್ನೊಂದು ಮಾಯೆ. ಭೂತನಿಯ ಮುಂದೆ ಯಾವ ಮಾಯೇನು ನಡೆಯೋದಿಲ್ಲ, ಯಾವ ಮಾಯೇನು ನಡೆಯೋದಿಲ್ಲ. ಕೃಷ್ಣ, ನಿನ್ನ ಮಾಯೆ, ನಿನ್ನ ಜೀವ ಎರಡಕ್ಕೂ ಅಂತ್ಯ ಹಾಡ್ತಾಳೆ ಈ ಭೂತನಿ. ಅಮ್ಮ, ಅಮ್ಮ, ನಾನು ಇಲ್ಲಿದ್ದೀನಮ್ಮ.
ಹಿಂದಿನ ಜನುಮದ ನಾನು ನಿನ್ನನ್ನು ಮೊದಲ ಬಾರಿ ನೋಡಿದೆ. ಆ ಕ್ಷಣದಿಂದ ನನ್ನ ಆಸೆ ಒಂದೇ ಆಗಿತ್ತು, ನೀನು ನನ್ನ ಕಂದನಾಗಬೇಕೆಂದು ಮತ್ತು ನಾನು ನಿನ್ನ ತಾಯಿಯಾಗಬೇಕೆಂದು. ಹಾಗೆಯೇ ನಾನು ನಿನ್ನನ್ನು ಮಡಿಲಲ್ಲಿಟ್ಟುಕೊಂಡು ನಿನಗೆ ಹಾಲುಣಿಸಬೇಕು. ಮಾತೆಯ ಇಂದು ನನ್ನ ಎಲ್ಲ ಆಸೆಗಳು ಪೂರ್ತಿಯಾಗುತ್ತಿವೆ. ರಾಕ್ಷಸ ಮತಿಯನ್ನು ಕಳೆದು ಮಮತೆಯ ಇಂದು ನಿನಗೆ ನಾನು ಹಾಲುಣಿಸಿ ನನ್ನ ಜನ್ಮ ಸಾರ್ಥಕವಾಯಿತು. ನಾನು ಈ ಜನ್ಮ ಮರಣಗಳ ಬಂಧನದಿಂದ ಮುಕ್ತಳಾಗಬೇಕು ಕಂದ. ತಮಗಾಗಿ ಅಲ್ಲ, ಬೇರೆಯವರಿಗಾಗಿ ಜೀವಿಸುತ್ತಾರೆ. ಈ ದೀಪಗಳ ಹಾಗೆ ಅವು ತಮಗಾಗಿ ಉರಿಯುವುದೇ ಇಲ್ಲ, ತಾವೇ ಉರಿದು ಬೇರೆಯವರಿಗೆ ಬೆಳಕು ನೀಡುತ್ತವೆ. ಹಾಗೆಯೇ ಭಾವ, ನಾನು ನಿಮ್ಮ ಜೀವನವನ್ನು ಜಗಮಗ ಜಗಮಗ ಜಗಮಗಗೊಳಿಸಿದ್ದೇನೆ. ಈಗ ನಿಮ್ಮ ಪತ್ನಿಯ ಈ ದುರ್ದೈವಿ ಸೋದರನ ಮೇಲೆ ದಯೆ ಇಡಿ. ಹೇಳುವಿರಾ, ಎಲ್ಲಿದ್ದಾನೆ ನಿಮ್ಮ ಅಷ್ಟಮ ಪುತ್ರ? ಪುತ್ರ? ಯಾವ ಪುತ್ರ ಕಂಸ? ನೀನು ಮರೆತು ಬಿಟ್ಟಿರಬೇಕು. ನಮ್ಮ 8ನೆಯ ಮಗು ಪುತ್ರನಲ್ಲ, ಅದು ಪುತ್ರಿ. ಸ್ವಾಮಿ, ಪ್ರಾರಬ್ಧ. ಇವನು ಹೀಗಲ್ಲ, ಹೇಗೂ ಹೇಳುವುದಿಲ್ಲ. ಏಕೆಂದರೆ ಇವನ ಮನಸ್ಸಿನಿಂದ ದೇವಕಿಯ ಜೀವದ ಭಯ ಹೊರಟು ಹೋಗಿದೆಯಲ್ಲ. ದೀಪಗಳನ್ನು ಆರಿಸಿ, ಎಲ್ಲವನ್ನೂ ಆರಿಸಿ. ಆದರೆ ವಸುದೇವ, ನೀನು ಮರೆಯುತ್ತಿರುವೆ, ನಾನು ಭಗವಂತ ಕಂಸ. ಹಾಗೂ ಭಗವಂತ ಕಂಸ ನಿನ್ನ ಅಷ್ಟಮ ಪುತ್ರನನ್ನು ಹುಡುಕುತ್ತಾನೆ. ನಂತರ ನೀನು ಬೇಕಾದರೆ ಸುಮ್ಮನಿರು ಅಥವಾ ಮೂಗನಾಗು. ಅವನಷ್ಟೇ ಸುರಕ್ಷಿತವಾಗಿಲ್ಲ. ಕೃಷ್ಣ ಪೂತನಿನ ಕೊಂದು ಇಡೀ ಬ್ರಜಮಂಡಲನ ರಕ್ಷಣೆ ಮಾಡಿದ್ದಾನೆ. ಇಲ್ಲ ದಾಮೋದರ್ ಚಿಕ್ಕಪ್ಪ, ನಾನೇನು ಮಾಡೇ ಇಲ್ಲ. ಪೂತನಿ ಅವಳಾಗೆ ಸತ್ತೋದ್ಲು. ಆದ್ರೆ ಕೃಷ್ಣ, ನಿನಗೆ ಹೆದರಿಕೆ ಆಗ್ಲಿಲ್ವಾ? ಇಲ್ಲ ಅಪ್ಪ, ಭಯ ಪಡೋಕೆ ಸಮಯನೇ ಇರ್ಲಿಲ್ಲ. ನಾನು ಪೂತ್ನಿ ಹತ್ರ ಮಾತಾಡ್ತಿದ್ದೆ. ಅದೇನೋ ಮೃತ್ಯು ಅಂತೆಲ್ಲ ಹೇಳ್ತಿದ್ಲು. ಆಮೇಲೆ ನೋಡಿದ್ರೆ ಅವಳೇ ಸತ್ತೋದ್ಲು. ನಂದನ ಕಂದನಿಗೆ ಜಯವಾಗಲಿ. ನಂದನ ಕಂದನಿಗೆ ಜಯವಾಗಲಿ. ಹೇ ಚಕ್ರಧಾರಿ, ಕೃಷ್ಣನ ಮೇಲೆ ನಿನ್ನ ವಿಶೇಷ ಕೃಪೆ ಇದೆ. ನಿನ್ನ ಕಾರಣದಿಂದಲೇ ಇವತ್ತು ಕೃಷ್ಣ ಸುರಕ್ಷಿತವಾಗಿದ್ದಾನೆ. ನಿನಗೆ ಕೋಟಿ ಕೋಟಿ ನಮಸ್ಕಾರ. ಅಪ್ಪ, ಅಮ್ಮ ಎಲ್ಲಿದ್ದಾಳೆ? ಬೇಗ ಹೇಳಪ್ಪ, ಅಮ್ಮ ಎಲ್ಲಿದ್ದಾಳೆ? ದೇವಕಿಯ ಜೀವನದ ಬೆಳಕಿನ ಸೂಚನೆಯನ್ನು ನೀನೆ ತಂದಿದೆಯಲ್ಲವೇ ವಸುದೇವನ ಬಳಿ? ಗೊತ್ತಿದೆಯೇ ಪ್ರಾಪ್ತಿ?
ಒಮ್ಮೆ ದೀಪದ ಕೆಳಗೆ ಕತ್ತಲೆ ಇದ್ದರೆ ಅದನ್ನು ಹೇಗೆ ದೂರ ಮಾಡುತ್ತಾರೆ ಎಂದು. ಹೀಗೆ ಈಗಲೂ ಅರ್ಥವಾಗಲಿಲ್ಲವೇ? ಇಂದು ನಾನು ನಿನ್ನ ಜೀವನವನ್ನು ಬೆಳಕಿನಂತೆ ಉಜ್ವಲ ಮಾಡುತ್ತೇನೆ. ಬಾ ಪ್ರಾಪ್ತಿ. ನನ್ ಮೇಲೆ ಕೋಪನಾ? ಅಮ್ಮ, ನನ್ನಿಂದ ತಪ್ಪಾಗಿದೆಯಮ್ಮ. ನೀನು ಕೃಷ್ಣನ್ನ ಮುದ್ದು ಮಾಡಲ್ವಾ ಅಮ್ಮ? ಅಮ್ಮ ಹೇಳಮ್ಮ. ಅಮ್ಮ, ಇನ್ ಮುಂದೆ ನಾನು ನಿಂಗೆ ಹೇಳ್ದೆ ಎಲ್ಲೂ ಹೋಗಲ್ಲ ಅಮ್ಮ. ಅಮ್ಮ, ನಾನು ಮಾತು ಕೊಡ್ತೀನಮ್ಮ, ನಾನು ಎಲ್ಲೂ ಹೋಗಲ್ಲ. ಅಮ್ಮ, ನೀನ್ ಹೇಳಲೇಬೇಕು ಈಗ. ಅಪ್ಪ, ಅಮ್ಮ ಯಾಕೇನು ಮಾತಾಡ್ತಿಲ್ಲ? ರೋಹಿಣಿ ಅಮ್ಮ, ಅಮ್ಮ ಯಾಕೇನು ಮಾತಾಡ್ತಾನೆ ಇಲ್ಲ? ಅಮ್ಮ ಹೇಳಮ್ಮ. ಕೃಷ್ಣ ಅಮ್ಮನ್ ಕರೆದಾಗ ಅಮ್ಮ ಹೇಳ್ದೇ ಇರೋದಿಕ್ಕೆ ಹೇಗ್ ಸಾಧ್ಯ? ಹೇಳಮ್ಮ. ಅಮ್ಮ ಹೇಳಮ್ಮ, ಬೇಗ ಹೇಳಮ್ಮ. ಅಮ್ಮ, ವಿವಾಹದ ವಚನಗಳನ್ನು ನಿಭಾಯಿಸಿರಲಿಲ್ಲ. ಇಂದು ನಾನು ನನ್ನ ಎಲ್ಲ ವಚನಗಳನ್ನು ಪೂರ್ತಿಗೊಳಿಸಿದೆ. ಇಂದು ನಿಜವಾಗಿ ನೀನು ನನ್ನ ಪತ್ನಿಯಾಗಿರುವೆ. ಅಸ್ತಿ ವಸ್ತ್ರ. ಅದೇ ಪ್ರೇಮವನ್ನು ಮೈದುಂಬಿ ಮಾತೆ ಯಶೋದೆಯನ್ನ ಕೂಗಬೇಕಾಗುತ್ತದೆ ದೇವಿ. ಎಲ್ಲಿಯವರೆಗೂ ಕೃಷ್ಣನ ಆಂತರ್ಯದಲ್ಲಿ ಆ ಇಬ್ಬರು ಮಾತೆಯರಿಗೆ ಅವನ ಮೇಲಿರುವಂತಹ ಪ್ರೇಮವು ಹುಟ್ಟುವುದಿಲ್ಲವೋ ಅಲ್ಲಿಯವರೆಗೂ ಅವನು ಇಬ್ಬರು ಮಾತೆಯರ ಋಣದಿಂದ ಮುಕ್ತನಾಗುವುದಿಲ್ಲ ದೇವಿ. ಇಬ್ಬರೂ ಮಾತೆಯರ ಋಣವೇ? ದೇವಿ, ಕೃಷ್ಣನ ಮೇಲಿರುವುದು ಮಾತೆ ಯಶೋದೆಯ ಋಣ ಮಾತ್ರವಲ್ಲ, ಜೊತೆಗೆ ಮಾತೆ ದೇವಕಿಯ ಮಮತೆಯ ಋಣ ಕೂಡ ಇದೆ. ಅದಕ್ಕಾಗಿ ಕೃಷ್ಣನು ಪ್ರೇಮದಿಂದ ಪರಿಪೂರ್ಣನಾದ ಒಬ್ಬ ನಿಜವಾದ ಪುತ್ರನಾಗಬೇಕು. ಈಗ ಕೃಷ್ಣನಿಗೆ ತನ್ನ ಮಾತೆಯರ ಋಣ ತೀರಿಸಲು ಇಂತಹ ಸದಾವಕಾಶ ಬೇರೆ ಯಾವುದು ಸಿಗದು ದೇವಿ. ಮಗುವಿನ ದೇವರೇ ಜಗದೊಳು ಜನನಿ, ನಗುತ್ತಲಿ ಕಂಗಳ ತೆರೆದು ನೋಡು ನೀ. ರವಿಬಾನಿಂದ ದೂರವಿರುವನೇ ಮಾತೆ ಇರದೆ ಸುತ